ಮಕ್ಕಳು ಸರ್ಟಿಫಿಕೇಟ್ನ ಒಳಗಡೆ ಏನನ್ನು ಕಳ್ಕೊಳ್ತಾರೆ. ಮಕ್ಕಳು ನಿಜವಾಗಿ ಕೂಡ ಸಾಮರ್ಥ್ಯದ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಹಾಗಾಗಿ ಇದು ಒಂದು ರೀತಿಯಲ್ಲಿ ದೇಶಕ್ಕೊಂದು ಪರ್ಯಾಯ ಶಿಕ್ಷಣ. ಯಾವತ್ತು ಸ್ಕೂಲಿಗೆ ಕಳಿಸಲಿಲ್ಲ ನನ್ನ ಪೇರೆಂಟ್ಸ್. ಸೊ ಸ್ವರೂಪದ ಎನ್ವೈರ್ಮೆಂಟಲ್ಲಿ ಬೆಳ್ಕೊಂಡು ಬಂದೆ. ವಿ ಆ್ಯಕ್ಚುಲಿ ಹ್ಯಾವ್ ಅ ಕಾನ್ಸೆಪ್ಟ್ ದಟ್ ಎವ್ರಿ ಚೈಲ್ಡ್ ಇಸ್ ಜೀನಿಯಸ್ ಅಂತ. ಕಲಿಸುವ ಶಿಕ್ಷಕರಲ್ಲ, ಕಲಿಯುವ ಶಿಕ್ಷಕರು. ಶಿಕ್ಷಕರು ಬದಲಾಗದೆ ಶಿಕ್ಷಣ ಬದಲಾಗುವುದೇ ಇಲ್ಲ. ಆ ನೆಲೆಯಲ್ಲಿ ಇಲ್ಲಿ ಶಿಕ್ಷಣ ಇರುವುದಕ್ಕಾಗಿ ಬಹಳ ಭಿನ್ನವಾಗಿ ಇದು ದೇಶಕ್ಕೆ ಪರಿಚಯ ಆಗಲಿಕ್ಕಿದೆ. ಸ್ವರೂಪ ಶಿಕ್ಷಣ ಇದು ಒಂದು ಅನೇಕ ವರ್ಷ ಸಂಶೋಧನೆ ಮಾಡಿದಾಗ ಸಿಕ್ಕಿದ ವಿಚಾರ. ಕಣ್ಣಲ್ಲಿ ಮಾತಾಡ್ಬೋದು, ಕೈಯಲ್ಲಿ ಮಾತಾಡ್ಬೋದು, ಚಪ್ಪಾಳೆ ಹೊಡೆದು ಮಾತಾಡ್ಬೋದು, ಕಾಲಲ್ಲಿ ಮಾತಾಡ್ಬೋದು, ಯಕ್ಷಗಾನ ಭಾಷೆ ಅಂತ ಕೂಡ ಒಂದು ರೀತಿಯ ಸಾಧ್ಯತೆ ಕ್ರಾಂತಿ ಇಲ್ಲಿಂದ ಆಗಲಿಕ್ಕಿದೆ ಅನ್ನೋದನ್ನು ಬಹಳ ಸ್ಪಷ್ಟ ಹೇಳಿಕೊಳ್ಳಲಿಕ್ಕೆ ಸಾಧ್ಯ. ನಮಸ್ತೆ, ನನ್ನ ಹೆಸರು ಆದಿ ಸ್ವರೂಪ ಅಂತ. ಸ್ವರೂಪ ಅಧ್ಯಯನ ಕೇಂದ್ರ ಸಂಸ್ಥೆ ಗೋಪಾಟ್ಕರ್ ಮತ್ತು ಸುಮಾಟ್ಕರ್ ಅವರ ಮಗಳು. ನಾನು ಕೂಡ ಚಿಕ್ಕವಳಿಂದಲೇ ಫಾರ್ಮಲ್ ಎಜುಕೇಷನ್ ಅಂತ ತಗೊಳ್ಳಿಲ್ಲ, ನಾನ್ ಫಾರ್ಮಲ್ ಎಜುಕೇಷನ್ ಸೆಂಟರ್ ಆಗಿತ್ತು ಸ್ವರೂಪ ರಿಸರ್ಚ್ ಸೆಂಟರ್. ಯಾವತ್ತು ಸ್ಕೂಲಿಗೆ ಕಳಿಸಲಿಲ್ಲ ನನ್ನ ಪೇರೆಂಟ್ಸ್. ಸೊ ಸ್ವರೂಪದ ಎನ್ವೈರ್ಮೆಂಟಲ್ಲಿ ಬೆಳ್ಕೊಂಡು ಬಂದೆ. ಸ್ವರೂಪ ಅಂತ ಹೇಳಿದರೆ ಸ್ವ ಮತ್ತು ರೂಪ ಅಂತ ಹೇಳ್ಬೋದು, ವಾಯ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್. ಅಂದರೆ ವಿ ಆ್ಯಕ್ಚುಲಿ ಹ್ಯಾವ್ ಅ ಕಾನ್ಸೆಪ್ಟ್ ದಟ್ ಎವ್ರಿ ಚೈಲ್ಡ್ ಇಸ್ ಜೀನಿಯಸ್ ಅಂತ. ಸೊ ಅದರ ಅಡಿಯಲ್ಲಿ ಯಾವ ಮಗು ಕೂಡ ಸಾಧಾರಣ ಮಗು ಅಲ್ಲ. ಅಂದರೆ ಅದು ಅಸಾಧ್ಯವಾದಂಥ ಟ್ಯಾಲೆಂಟ್ ಇರ್ತದೆ ಅದರಲ್ಲಿ, ಅಸಾಧ್ಯವಾದದನ್ನು ಮಾಡಿ ತೋರಿಸ್ಬೋದು ಅಂತ. ಅಸಾಧಾರಣ ಟ್ಯಾಲೆಂಟ್ ಇರ್ತದೆ ಮಗುವಲ್ಲಿ ಅಂತ ತೋರಿಸ್ಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇದು. ಸೊ ಮುಂಚೆಯಿಂದನೇ ರಿಸರ್ಚ್ ಮಾಡ್ಕೊಂಡು ಬಂದಾಗ ಆ್ಯಕ್ಚುಲಿ ರಿಸರ್ಚನ್ನು ನನ್ನ ಮೇಲೆ ಅಪ್ಲೈ ಮಾಡ್ಕೊಂಡು ಬಂದರು ತುಂಬ ಚಿಕ್ಕ ವಯಸ್ಸಿನಿಂದ. ಸೊ ನನ್ನ ಜೊತೆಗೆ ಒಂದು 15 ಸ್ಟೂಡೆಂಟ್ಸ್ ಇದ್ದರು. ಆಗ ಸ್ವರೂಪ ವಟಾರ ಅಂತ ಅದು ಮೊದಲಾಗಿ ಫಾರ್ಮ್ ಆದದ್ದು. ಸೊ ಸ್ವರೂಪದ ಸ್ಪೆಷಾಲಿಟಿ ಏನಂತ ಹೇಳಿದರೆ, ನಾರ್ಮಲ್ ಸ್ಕೂಲ್ಸಲ್ಲಿ ಏನು ಕಂಪ್ಲೀಟಾಗಿ ಪೋರ್ಷನ್ಸೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೋ ಇಡೀ ವರ್ಷ, ಇಲ್ಲಿ ಅದಲ್ಲದೆ ಒಂದು ನಿಜವಾದ ಸಾಮರ್ಥ್ಯ ಒಂದು ಮಗುವಲ್ಲಿ ಡೆವಲಪ್ ಆಗಬೇಕು ಅಂತ. ಡಿಫ್ರೆನ್ಸ್ ಏನು ಕಾಣಿಸ್ತದೆ ಹೆಚ್ಚಂದರೆ, ಇಲ್ಲಿ ಒಂದು 20% ಪೋರ್ಷನ್ನಿಗೆ ಟೈಮ್ ಕೊಡ್ತಾರೆ, ಉಳಿದ 80% ಟ್ಯಾಲೆಂಟ್ ಎನ್ಹಾನ್ಸ್ಮೆಂಟ್, ಸ್ಕಿಲ್ ಎನ್ಹಾನ್ಸ್ಮೆಂಟ್. ಉಳಿದ MBA ಅಂತ ನಮ್ಮದೊಂದು ಕೋರ್ಸ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೇವೆ. ಅಂತ ಹೇಳಿದರೆ ಮೆಮರಿ, ಬ್ರೈನ್ ಸ್ಕಿಲ್ ಮತ್ತು ಆ್ಯಟಿಟ್ಯೂಡ್ ಆ್ಯಂಡ್ ಆರ್ಟಿಸ್ಟ್ರಿ ಅಂತ. ಇದೆಲ್ಲವನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ ಪೋರ್ಷನನ್ನು ಒಂದು ಸ್ವಲ್ಪ ಬೇಗ ಮುಗಿಸ್ಬಿಡ್ತೇವೆ. ಯಾಕಂದರೆ ವಿ ಡೋಂಟ್ ಸ್ಟೇ ಇನ್ ಜಸ್ಟ್ 6 ಟೆಕ್ಸ್ಟ್ ಬುಕ್ಸ್. ಆ 6 ಟೆಕ್ಸ್ಟ್ ಬುಕ್ಸ್ನ ಹೊರತಾಗಿ ಇನ್ನೂ ಎಷ್ಟೋ ಪುಸ್ತಕಗಳನ್ನು ಮುಟ್ಲಿಕ್ಕೆ ನಾವು ಮಕ್ಕಳಿಗೆ ಅವಕಾಶ ಕೊಡಲೇ ಇಲ್ಲ, ಅವ್ರ ಶಾಲೆಯಲ್ಲಿ ಹೋಗಿ ಬೆಳೆದ ಕಾರಣ ಅಂತ. ನನಗೆ ನಾನು ಶಾಲೆಗೆ ಹೋಗೋದಕ್ಕಾಗಿ ಸ್ವರೂಪದಲ್ಲಿ ಸಿಕ್ಕಿರೋ ಅವಕಾಶ ಅಂತ ಹೇಳಿದರೆ ಸಂಪೂರ್ಣ ಟೂರಲ್ಲೇ ಇದ್ದೆ. ಅಂದರೆ 4 ಗೋಡೆಯಲ್ಲಿ ಅನುಭವ ಆಗೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ಇದ್ದಷ್ಟು ಅನುಭವ ಜಾಸ್ತಿ ಅಂತ. ದಟ್ಸ್ ಎ ಸೇಯಿಂಗ್, ಒಂದು ಏಜ್ಗೆ ಬಂದ ಕೂಡಲೇ ಯು ಹ್ಯಾವ್ ಟು ಲೆಟ್ ಯುವರ್ ಚಿಲ್ಡ್ರನ್ ಗೋ ಆ್ಯಂಡ್ ಲೀವ್ ದೇರ್ ಲೈಫ್ ಅಂತ. ಸೊ ಇದು ಸ್ವರೂಪದಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ಒನ್ಸ್ ಯು ಬಿ ಇನ್ ದ ಮೊಮೆಂಟ್ ಆ್ಯಂಡ್ ಯು ಲೀವ್ ದ ಲೈಫ್ ಆರ್ ಲೀವ್ ಎನಿ ಸಿಚುವೇಶನ್ ಬೈ ಯೋರ್ ಸೆಲ್ಫ್, ಅಂದರೆ ಯಾರೋ ಒತ್ತಡ ಹಾಕದೆ, ದಟ್ಸ್ ವೇರ್ ರಿಯಲ್ ಎಜುಕೇಷನ್ ಹ್ಯಾಪನ್ಸ್, ರಿಯಲ್ ಎಜುಕೇಷನ್ ಸ್ಟಾರ್ಟ್ಸ್ ಅಂತ ಹೇಳಿ ಅದರ ಮೇಲೆ ಸ್ವರೂಪದ ಎಜುಕೇಷನ್ ಹೋಗ್ತಾ ಇರ್ತದೆ. ಹಾಗೆ 4th ಸ್ಟ್ಯಾಂಡರ್ಡ್ ಒಂದ್ಸಲ ಸ್ಕೂಲಿಗೆ ಹೋಗಿದ್ದೆ. ಬಟ್ ಅಲ್ಲಿ ಕೂಡ ನನಗೆ ಯಾಕೆ ಕಷ್ಟ ಆಯ್ತು ಅಂದರೆ, ಸ್ವರೂಪದಲ್ಲಿ ವಿ ಹ್ಯಾವ್ ಸೋ ಮೆನಿ ಆ್ಯಕ್ಟಿವಿಟೀಸ್. ಅಂದರೆ ಮೆಮರಿಗೋಸ್ಕರನೇ ಅಷ್ಟಾವಧಾನ ಅಂತ ಸ್ಟಾರ್ಟ್ ಮಾಡ್ತೇವೆ. ಸೊ ಅದು ವರ್ಲ್ಡ್ ರೆಕಾರ್ಡ್ಸಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ನಂದಾದೆ. ಅಂದರೆ 18 ಕೆಲಸ ಏಕಕಾಲಕ್ಕೆ ಮಾಡುವಂಥದ್ದು. ಇದು ಮೆಮರಿಗೆ. ಅದು ಬಿಟ್ಟು ಮೆಮರಿ ಸಿಂಬಲ್ಸ್ ಅಂತ ತುಂಬ ಮಾಡ್ಕೊಂಡಿದ್ದಾರೆ. ಸೈನ್ ಲ್ಯಾಂಗ್ವೇಜಿಂದ ಹಿಡಿದು ತುಂಬ ಲ್ಯಾಂಗ್ವೇಜಸನ್ನು ಮಕ್ಕಳೇ ಮಾಡ್ಕೊಂಡಿದ್ದಾರೆ. ರೀಸನ್ ಎಂತಂತ ಹೇಳಿದರೆ, ಏನೋ ಎಂಥ ಎಜುಕೇಷನ್ ಕೂಡ ಸ್ಟಿಲ್ ಆಗಬಾರ್ದು ಅಂತ ಈ ಭಾಷೆಗಳನ್ನೆಲ್ಲ ಮಕ್ಕಳೇ ಕಂಡು ಹಿಡ್ಕೊಂಡಿದ್ದಾರೆ. ಈಗ ಕಣ್ಣಲ್ಲಿ ಮಾತಾಡ್ಬೋದು, ಕೈಯಲ್ಲಿ ಮಾತಾಡ್ಬೋದು, ಚಪ್ಪಾಳೆ ಹೊಡೆದು ಮಾತಾಡ್ಬೋದು, ಕಾಲಲ್ಲಿ ಮಾತಾಡ್ಬೋದು, ಯಕ್ಷಗಾನ ಭಾಷೆ ಅಂತ ಕೂಡ ಮಾತ್ಕೊಂಡಿದ್ದೇವೆ. ಭಾಷೆ ಕಲಿತಾ ಹೋದಷ್ಟು ಒಂದು ರೀತಿ ಮೆಮರಿ ಇಂಪ್ರೂವ್ ಆಗ್ತಾ ಹೋಗ್ತದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಮಲ್ಲಿ ಒಂದು ಸುಮಾರು ಭಾಷೆಗಳನ್ನು ನಾವು ಕಲಿತೇವೆ. ಯಾವ ಮಗುಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಭಾಷೆ ಹೆಚ್ಚು ಕಲಿತಷ್ಟು ಅದೇ ಮೆಮರಿ ಇಂಪ್ರೂವ್ ಆಗ್ತದೆ, ಮತ್ತು ಇಷ್ಟು ಪಾಯಿಂಟ್ಸ್ IQ ಇಂಪ್ರೂವ್ ಆಗ್ತದೆ ಅನ್ನೋ ಮಾತಿದೆ. ಹಾಗಾಗಿ ಅದನ್ನು ಕೂಡ ಇಟ್ಕೊಂಡಿದ್ದೇವೆ. ಒಂದು ರೀತಿ ಸ್ವರೂಪ ಅಂತ ಹೇಳಿದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಒಂದು ಸ್ಟೂಡೆಂಟಿಗೆ ಸಿಗ್ತದೆ. ನಾರ್ಮಲ್ ಆದ ಸ್ಕೂಲಿಗಿಂತ ಪೋರ್ಷನ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ತೇವೆ, ಎಕ್ಸಾಮ್ಸ್ ಕೂಡ ಸೇಮ್ ಇರ್ತದೆ. ಬಟ್ ಈಗ ಒಂದು ಸ್ಟೂಡೆಂಟಿಗೆ ಇಫ್ ಈಸ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್ ವೆರಿ ಮಚ್, ಅಂದರೆ ಅವನ ಹಾಬಿ ಏನಾರಿದ್ರೆ ವಿ ಗಿವ್ ಹಿಮ್ ಅ ಚಾನ್ಸ್ ಟು ಗೋ ವಿತ್ ದ್ಯಾಟ್ ಫೀಲ್ಡ್. ಅದರಲ್ಲಿ ಮುಂದೆ ಹೋಗಲಿಕ್ಕೆ ನಾವು ಒಂದು ಚಾನ್ಸ್ ಕೊಡ್ತೇವೆ. ಅದು ಸ್ವರೂಪದ ಸ್ಪೆಷಾಲಿಟಿ. ಇವಾಗ ನೀವು ಮಾಮೂಲಿ ಸ್ಕೂಲು 1 to 10th ಅಥವಾ ಫಸ್ಟ್ PUC ಡಿಗ್ರಿ ಎಲ್ಲ ಏನು ಸ್ಕೂಲ್ ಕಾಲೇಜ್ ಇದೆಯಾ, ಅದಕ್ಕೂ ಆ ಸಿಲೆಬಸ್ಗೂ ಈ ಸಿಲೆಬಸ್ ಯಾವ ಥರ ಕ್ಲಬ್ ಮಾಡ್ತಾಯಿದ್ದೀರಾ? ಇದಕ್ಕೂ ಸಂಬಂಧ ಇದೆಯಾ? ಯಾವ ಥರ ಇದು?
ನಾವು ಈಗ ಪೋರ್ಷನ್ಸ್ ಏನಿದೆ 6 ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಹೌದು. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅದೆಲ್ಲವೂ ಕೂಡ ಸೇಮೇ. Okay. ಗವರ್ಮೆಂಟ್ ಇಂದ ಏನ್ ಸಿಗ್ತದೋ ಅದೇ ಪೋರ್ಷನ್, ಆದ್ರೆ ಕಲಿಸುವ ಮೆಥಡ್ ಮಾತ್ರ ಡಿಫ್ರೆಂಟ್. ನಮ್ಮಲ್ಲಿ 10 ಮೆಮರಿ ಟೆಕ್ನಿಕ್ಸ್ ಉಂಟು. ಟೀಚರ್ಸ್ಗೆ ಸೆಪರೇಟ್ ಟ್ರೈನಿಂಗ್ ಫಸ್ಟ್. ಅದೇ ಸಬ್ಜೆಕ್ಟ್ ನ ನೀವು ನಿಮ್ಮ ಟೆಕ್ನಿಕಲ್ ಆಗಿ ಯೂಸ್ ಮಾಡ್ಕೊಂಡು ಈಸಿಯೆಸ್ಟ್ ಮೆಥಡ್ ಅಲ್ಲಿ ಕಲಿಸ್ಕೊಡ್ತೀವಿ. ಆದ್ರೆ ಬಿಕಾಸ್ ನಮ್ಗೆ ಅದು ಬೇಗ ಮುಗಿಸ್ಬಿಡ್ಬೇಕು ಪೋರ್ಷನ್ಸ್ ಅನ್ನ. ಉಳಿದ ಟೈಮ್ ಅನ್ನ ನಮ್ಮ ಸಾಮರ್ಥ್ಯ ಡೆವಲಪ್ ಮಾಡ್ಲಿಕ್ಕೆ, ಈಗ ಒಂದು ಮಗು ಸ್ಕೂಲಲ್ಲಿ ಕಲಿತಿದ್ರು ಕೂಡ ನೀವು ಸ್ವಂತ 1 ಪೇಜ್ ಬರೀಲಿಕ್ಕೆ ಹೇಳಿದ್ರು ಕಷ್ಟ ಪಡ್ತಾರೆ ಈಗಿನ ಕಾಲದ ಮಕ್ಕಳು. ಮುಂಚೆ ಎಲ್ಲ ಹಾಗೆ, ಬಟ್ ಅದನ್ನ ಬೆಳೆಸಬೇಕು ಅಂತಾಗಿ ಒಂದು ಮಗುವಿಗೆ ನಿಜವಾಗಿ ಬರಹದ ಸಾಮರ್ಥ್ಯ ಬರಬೇಕು, ಮಾತಿನ ಸಾಮರ್ಥ್ಯ ಬರಬೇಕು, ಜೊತೆಗೆ ಯಾವ್ದೆಲ್ಲ ಆ ಥರದ ಸಾಮರ್ಥ್ಯ ಉಂಟು, ಬೇಸಿಕ್ ಆಗಿರೋ ಸಾಮರ್ಥ್ಯ, ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು, ಅದೆಲ್ಲವೂ ಕೂಡ ಇಲ್ಲಿ ಒಂಥರ ನ್ಯಾಚುರಲ್ ಆಗಿ ಒಂದು ಸ್ಟೂಡೆಂಟ್ ಅಲ್ಲಿ ಬರ್ತಾ ಹೋಗ್ತದೆ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಇದು ಬ್ಲೈಂಡ್ಗಳು ಇರ್ತಾರಲ್ಲ, ಕಣ್ಣು ಕಾಣದವರಿಗೆ ಅವ್ರದೇ ಒಂದು ಟೆಕ್ನಿಕಲ್ಲಿ ಬರೆಯಕ್ಕೆ ಏನು ಕೊಡ್ತಾರೆ, ಆ ಥರ ನಿಮ್ದೊಂದು ಅವರದ್ದು ಬ್ರೈನ್ ಲಿಪಿ, ನಾವು ಬ್ರೈನ್ ಲಿಪಿ ಸ್ಟಡಿ ಮಾಡಿದ್ವಿ. ಅದು ಹೇಳಿದ್ರು ಎಕ್ಸಾಂಪಲ್ ಹೇಳಿದ್ರು, ಆ ಥರದ ಒಂದು ಟೆಕ್ನಿಕ್ ನಿಮ್ದ? ಅದಕ್ಕಿಂತ ತುಂಬಾ ಜಾಸ್ತಿ ಟೆಕ್ನಿಕ್ಸ್ ಉಂಟು. ಇಟ್ ಇಸ್ ಜಸ್ಟ್ ಒನ್ ಬ್ರೈನ್ ಲಿಪಿ ಅವರಿಗೆ ಅಂತ ಮಾಡ್ತಿರೋದು. ಬಟ್ ಇಲ್ಲಿ ನಮ್ಮದೇನಂದ್ರೆ ಜಸ್ಟ್ ಸ್ಟೂಡೆಂಟ್ಸ್ ಜಸ್ಟ್ 6 ಟೆಕ್ಸ್ಟ್ ಬುಕ್ ಒಳಗೆ ಇರೋದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಜಾಸ್ತಿ ಅವರು ಡೆವಲಪ್ ಆಗಬೇಕು ಅಂತ. ಇಟ್ ಮಸ್ಟ್ ನಾಟ್ ಬಿ ಲಿಮಿಟೇಷನ್. ಅದರಿಂದ ಹೊರಗಡೆ ಬರಬೇಕು, ಹೆಚ್ಚು ತಿಳ್ಕೊಳ್ಬೇಕು. ಈಗ ನಾವಂತಂದ್ರೆ ಗದ್ದೆಯಲ್ಲಿ ಕೂಡ ಹೋಗಿ ಕಲಿತೇವೆ, ಅಲ್ಲೂ ಕಲಿತೇವೆ. ರೀಸೆಂಟ್ ಆಗಿ ಯಲ್ಲಾಪುರಕ್ಕೆ ಹೋಗಿದ್ವಿ, ಟ್ರೈಬಲ್ಸ್ ಮಕ್ಕಳ ಜೊತೆ ಅವರಿಗೂ ಕಲಿಸ್ತೇವೆ, ಅವ್ರನ್ನ ನಾವು ಕಲ್ತ್ಕೊಂಡು ಬರ್ತೇವೆ. ಸೊ ಅಲ್ಲಿ ಅಲ್ವಾ ರಿಯಲ್ ಎಜುಕೇಶನ್ ಇರೋದು ಅಂತ ಹೇಳೋದು ನಾನು. ಆ ಎಕ್ಸ್ಪೀರಿಯನ್ಸ್ ಆದಷ್ಟು ಮಕ್ಕಳು ಓಪನ್ ಅಪ್ ಆಗ್ತಾರೆ. ಮತ್ತೆ ಒಂದು ಹಕ್ಕಿ ಇರ್ತದೆ ಅಂತ ಮಗುವಿಗೆ, ನಾನು ಇದನ್ನ ಮಾಡಿದ್ದೇನೆ ಹಾಗಾಗಿ ಮಾತಾಡ್ತಿದ್ದೇನೆ, ಇಲ್ಲಾಂದ್ರೆ ಮಾತಾಡೋ ಹಕ್ಕಿರುವುದಿಲ್ಲ ಒಂದು ಮಗುವಿಗೆ ಅಂತ. ಸೊ ಮತ್ತೆ ಇಲ್ಲಿ ಮೇಯ್ನ್ ಆಗಿ ಸ್ವಾತಂತ್ರ್ಯ ಸಿಗ್ತದೆ. ಹಾಗಾಗಿ he'll get a chance to decide, ಅಂದ್ರೆ ಅವನಿಗೆ ಏನು ಅವನದ್ದು. ಯೂಶಲಿ ಫಾರಿನ್ ಅಲ್ಲಿ ಆಲ್ರೆಡಿ ಡಿಸೈಡ್ ಮಾಡಿರ್ತಾರಲ್ಲ, ಈ ಕ್ಲಾಸಿಗೆ ಬರುವಾಗ ಅವನು ಇದನ್ನು ಈ ಫೀಲ್ಡ್ ಅನ್ನು ಹಿಡ್ಕೊಂಡು ಇದನ್ನು ಫಾಲೋ ಮಾಡ್ತಾನೆ. ಬಟ್ ವಿ ಆರ್ ನಾಟ್ ಆಕ್ಚುಲಿ ಡೂಯಿಂಗ್ ಇಟ್ ಹಿಯರ್. ಬಟ್ ಇಲ್ಲಿ ಅದನ್ನ ಮಾಡಬೇಕು ಅಂತ ಇನ್ನು ಕಂಟಿನ್ಯೂ ಮಾಡ್ತದೆ. ಬಟ್ ಈಗ ನಾವು ಹೊಸದಾಗಿ ಪೆರ್ನಾಜಲ್ಲಿ ಸ್ಟಾರ್ಟ್ ಆಗಿರೋ ಸ್ವರೂಪ ಅದು ನಾನ್ ಫಾರ್ಮಲ್ ಅಲ್ಲ, ಗೌರ್ಮೆಂಟ್ ಏಡೆಡ್. ಹಾಗಾಗಿ ಗೌರ್ಮೆಂಟ್ ಇದೆಲ್ಲವನ್ನು ಫಾಲೋ ಮಾಡ್ತಿದ್ದೇವೆ. ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇರ್ತದೆ ನಮ್ಮ ಸೈಡ್ ಇಂದ, ಹೊಸ ಟೆಕ್ನಿಕ್ಸ್ ಇರ್ತದೆ. ಸೊ ದಟ್ ಐ ಕ್ಯಾನ್ ಫೇಸ್ ದೇರ್ ಎಕ್ಸಾಮ್ಸ್ ಇನ್ ಈಸಿ ವೇ. ಒಟ್ಟಾರೆ ನಿಮಗೆ ಮಾಮೂಲಿ ಒಂದು ಸಿಲೆಬಸ್ನ ಒಂದು ತುಂಬಾ ಈಸಿ ಮೆಥಡ್ ಅಲ್ಲಿ ನೀವು ಹೇಳ್ಕೊಟ್ಟು ಟೈಮ್ ಕಿಲ್ ಆಗೋದನ್ನು ನೀವು ಕಮ್ಮಿ ಮಾಡ್ತೀವಿ. ಈಗ ಒಂದು ವರ್ಷ ಒಂದು 12 ತಿಂಗಳು ಒಂದು ಸ್ಕೂಲಲ್ಲಿ 12ರಿಂದ 10 ತಿಂಗಳು ಪಕ್ಕ ಯೂಸ್ ಮಾಡ್ತಾರೆ. ಒಂದು 2 ತಿಂಗಳು ಎಕ್ಸಾಮ್ ಬಿಟ್ರೆ ಅಲ್ವಾ, ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡಿ ಮುಗಿಸ್ತಾರೆ. ನೀವು ಅಂತದನ್ನ ಒಂದು ಎಷ್ಟು ತಿಂಗಳಲ್ಲಿ ಮುಗಿಸಬಹುದು ಒಂದು ಈಸಿಯೆಸ್ಟ್ ಮೆಥಡ್? ಆಕ್ಚುಲಿ ನಮ್ಗೆ ಟಾರ್ಗೆಟ್ ಇರೋದು 1 ತಿಂಗಳಲ್ಲಿ ಪೋಸ್ಟ್ 1 ಮಂತ್ ಅಲ್ಲಿ ಮಾಡಿದ್ದು ಇದೆ ನಾವು ಮುಂಚೆ. ಈ ವರ್ಷ ನೋಡ್ಬೇಕು ಅದು ಹೇಗಾಗ್ತದೆ. ಅಷ್ಟು ಈಸಿಯಾಗಿ ನೀವು ಹೇಳ್ಕೊಡ್ತೀರಾ? ಹೌದು, ಯಾಕಂದ್ರೆ ಅಷ್ಟು ಟೆಕ್ನಿಕ್ಸ್ ಇದೆ. ಅಂಡ್ ಆಲ್ಸೋ ಟೀಚರ್ಸ್ ಆರ್ ಟ್ರೈನ್ಡ್ ಆಲ್ರೆಡಿ, ಅವ್ರಿಗೆ ಸ್ವಲ್ಪ ಬೇರೆ ತರ ಟ್ರೈನಿಂಗ್ಸ್ ಆಗ್ತದೆ. ಅಂಡ್ ಒಂದು ಮಗುವಿಗೆ ಅವನಲ್ಲಿ ಸಾಮರ್ಥ್ಯ ಇದ್ರೆ, ಬರೆಯುವ ಸಾಮರ್ಥ್ಯ, ಓದುವ ಸಾಮರ್ಥ್ಯ, ಮಾತಾಡುವ ಸಾಮರ್ಥ್ಯ, ಮತ್ತೆ ಇಮ್ಯಾಜಿನೇಷನ್, ವಿಜುವಲ್ ಸ್ಕಿಲ್ಸ್ ಎಲ್ಲವೂ ಮೊದಲೇ ಇದ್ರೆ ಎಕ್ಸಾಮಿಗೆ ಅದು ಕಷ್ಟ ಆಗುದಿಲ್ಲ. ಹಾಗಾಗಿ ನಾವು ಮೊದಲನೇ ತಿಂಗಳ ಸ್ವರೂಪದಲ್ಲಿ ಓದುವ ಹಬ್ಬ, ಬರೆಯುವ ಹಬ್ಬ, ಗೀಚುವ ಹಬ್ಬ, ಮಾತನಾಡುವ ಹಬ್ಬ ಅಂತ ಈ ತರ ಹಬ್ಬಗಳನ್ನ ಇಟ್ಕೊಂಡಿದ್ದೇವೆ. ಸೊ ದಟ್ ಎಂಜಾಯ್ ಮಾಡ್ಕೊಂಡು ಅವರಿಗೆ ಆ ಗುಣಗಳೆಲ್ಲ ಬರಲಿ ಅಂತ ಹೇಳಿ. ಗುಣ ಅನ್ಕೊಡೋದು ಕಷ್ಟ ಅಲ್ವಾ, ಈಗ ಶಾಲೆಯಲ್ಲಿ ಗುಣ ಕೊಡೋದು ಅಂತ ಹೇಳಿ ಅದಕ್ಕೆ ಯಾವ್ದು ಕಾರ್ಯಕ್ರಮ ಇಲ್ಲ. ಸೊ ಇಲ್ಲಿ ಒಂದ್ ರೀತಿ ಗುಣವನ್ನು ಸರಳವಾಗಿ ಅವರಲ್ಲಿ ತಂದು ಅವರೊಂದು ಸಹಜವಾಗಿ ಅರಳಬೇಕು ಅನ್ನೋ ಮೆಥಡ್. ಹಬ್ಬಗಳಂದ್ರೆ ಯಾವ ತರ ಇದರಲ್ಲಿ ಹಬ್ಬಗಳಂತ ಹೇಳಿದ್ರೆ? ಈಗ ಓದುವ ಹಬ್ಬದಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಒಂದು ರಾಶಿ ಬುಕ್ಸ್ ಅನ್ನ ಹಾಕಿ ಓದುವ ಗುಣ ಒಂದು ಮಗುವಿಗೆ ಫೋರ್ಸ್ಫುಲಿ ಅಲ್ಲ, ಈಗ ಸಹಜವಾಗಿ ಹೇಗಾದ್ರೂ ಬರ್ತದ ಅಂತ ಹೇಳಿ ಗಮನಿಸುವ ಕ್ರಿಯೆ. ಸಮ್ಟೈಮ್ಸ್ ಹಾಗೆ ಮಾಡಿದಾಗ ಸಹಜವಾಗಿ ಮಗುವಿಗೆ ಇದನ್ನು ಕೊಂಡೋಗಿ ಓದುವ ಅಂತ ಅನಿಸುವ ಒಂದು ಮೊಮೆಂಟ್ಸ್ ಇರ್ತದಲ್ಲ, ಅದಕ್ಕಾಗಿ ಕಾಯ್ತೇವೆ ಆ ಕ್ಷಣಗಳು. ಜೊತೆಗೆ ಟೀಚರ್ಸ್ ಕೂಡ ಅವ್ರ ಜೊತೆ ಕೂತು ಓದ್ತಾ ಇರ್ತಾರೆ. ಇದು ಓದುವ ಹಬ್ಬ. ಬರೆಯುವ ಹಬ್ಬದಲ್ಲಿ ಫ್ರೀ ಆಗಿ ಮಕ್ಕಳಿಗೆ ಬರೀಲಿಕ್ಕೆ ಬಿಡುದು. ಈ ಬರೆಯುವುದಂದ್ರೆ ಏನ್ ಮಾಡಿರ್ತಾರೆ, ಕಾಪಿ ರೈಟ್ ಮಾಡಿರ್ತಾರೆ ಅಥವಾ ಎಕ್ಸಾಮಿಗೆ ಆಗಿ ಬರೆಯುವುದಷ್ಟೇ, ನೋಟ್ಸ್ ಬರೆಯುವುದು. ಕೆಲವು ಮಕ್ಕಳು ಸಹಜವಾಗಿ ಕತೆ ಬರೆಯುವುದು ಕಾರಣ ಇರ್ತದೆ. ಇದು ಎಲ್ಲ ಮಕ್ಕಳಲ್ಲಿ ಈ ಸ್ಕಿಲ್ ಇರಲಿ ಅಂತ ಹೇಳೋದಕ್ಕೆ ಬರೆಯುವ ಹಬ್ಬ. ಮತ್ತೆ ಮಾತನಾಡುವ ಹಬ್ಬ, ನಮ್ಗೆ ಗೋಡೆ ಹತ್ರ ಮಾತಾಡ್ಲಿಕ್ಕೆ ಬಿಡ್ತೇವೆ. ಸಿಕ್ಕಿದ ಟಾಪಿಕ್ಸ್ ಅನ್ನ ಮಾತಾಡ್ಲಿಕ್ಕೆ ಕಲಿಬೇಕು. ಗೋಡೆ ಹತ್ರ ಮಾತಾಡ್ತಾರೆ ಅಂದ್ರೆ ಕೆಲವರು ಮೂಕರು ಮಾತಾಡ್ತಾ ಅಭ್ಯಾಸ ಮಾಡ್ತಾರೆ, ಆ ತರ ಇದು ಸ್ವಲ್ಪ ಹಾಗೆ. ಬಟ್ ಹಾಗೆ ಹೇಳ್ಬೇಕಂತ ಜಾಸ್ತಿ ಎಲ್ಲರಿಗೂ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಕಮ್ಮಿ ಇರ್ತದೆ. ಸೊ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬೋದು. ನಾಟ್ ಎವ್ರಿ ಚೈಲ್ಡ್, ಬಟ್ ಯಾರಿಗೆ ಪ್ರಾಬ್ಲಮ್ಸ್ ಇರ್ತದೋ ದೆನ್ ಗೆಟ್ ಆಲ್ ರೈಟ್. ಮತ್ತೆ ಮಾತುಗಾರರಾಗ್ಬೋದು ಅದರಿಂದಾಗಿ, ಮತ್ತೆ ನಿರರ್ಗಳವಾಗಿ ಮಾತಾಡ್ತಾ ಹೋಗ್ಬೋದು. ಹೌದು, ಎಕ್ಸಾಕ್ಟ್ಲಿ, ಅದು ಕೂಡ ಕಮ್ಮಿ ಆಗ್ತದೆ. ಅಂಡ್ ಯು ಆಕ್ಚುಲಿ ನೀಡ್ ಕಾನ್ಫಿಡೆನ್ಸ್ ಅಲ್ವಾ ಎಲ್ಲದಕ್ಕೂ. ಅದನ್ನ ಬಿಲ್ಡ್ ಮಾಡ್ತೇವೆ, ಪ್ರತಿಯೊಂದು ಹಬ್ಬವೂ ಅದನ್ನ ಮಾಡ್ತಾ ಹೋಗ್ತೇವೆ. ಮತ್ತೆ ಗೀಚುವ ಹಬ್ಬ ಅಂತ ಬರ್ತದೆ. ಎಲ್ಲ ಸ್ಟೂಡೆಂಟ್ ಕೂಡ ಆರ್ಟಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಸ್ವರೂಪಕ್ಕೆ ಬಂದಂದ್ರೆ ಎಲ್ಲರೂ ಆರ್ಟಿಸ್ಟ್ ಆಗ್ತಾರೆ. ಸೊ ಅದನ್ನ ನಾವು ಗೀಚುವ ಹಬ್ಬದಲ್ಲಿ ಪ್ರೂವ್ ಮಾಡ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ಸ್ಪೆಷಲ್ ಏನಂದ್ರೆ ಭಾವಚಿತ್ರ ಅಂತ ನಮ್ಮ ಆರ್ಟಿಗೆ ಕರಿತೇವೆ. ಅದರಲ್ಲಿ ಕ್ರಿಯೇಟಿವ್ ಆರ್ಟ್ ಅಂತ ಮಾಡ್ತೇವೆ. ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಮ್ಗೆ ಅವರನ್ನು ಗಮನಿಸ್ಲಿಕ್ಕೆ ಕಲಿತೇವೆ ನಾವು. ಇಟ್ ಆಲ್ಸೋ ಹ್ಯಾಸ್ ಸೈಕಾಲಜಿ ಇನ್ ಇಟ್. ಮುಂಚೆಯಿಂದಲೇ
ಫಿಲಾಸಫಿ ಸೈಕಾಲಜಿ ಎಲ್ಲ ಸ್ವಲ್ಪ ಬಿತ್ತುತ್ತಾ ಹೋಗ್ತೇವೆ ಒಂದು ಮಗುವಲ್ಲಿ. ಬಿಕಾಸ್ ಒಂದು ವ್ಯಕ್ತಿಯನ್ನು ನೋಡಿ ಒಂದು ಸ್ಟೂಡೆಂಟ್ ಸ್ಕೆಚ್ ಹಾಕಿ ಅವರ ಬಗ್ಗೆ ಮಾತಾಡ್ಬೋದು. ಅಷ್ಟು ಒಂದು ರೀತಿ ಇಂಪ್ರೂವ್ ಆಗ್ತಾ ಹೋಗ್ತಾರೆ ಒಂದು ಸ್ಟೂಡೆಂಟ್, ಅಷ್ಟು ಒಬ್ಸರ್ವೇಷನ್ ಸ್ಕಿಲ್ ಬರ್ತಾ ಹೋಗ್ತದೆ ಅವರಲ್ಲಿ. ಈ ಹಬ್ಬಗಳ ನಂತರ ನಾವು ಲಾಸ್ಟ್ ಹಬ್ಬ ಮಾಡೋದು ಕಾಡಲ್ಲಿ ಶಿಕ್ಷಣ ಅಂತ. ಅಂದ್ರೆ ಶಿಕ್ಷಣ ಅನ್ನೋದು ಕಾಡ್ಬೇಕು. ಇಲ್ಲಿ ನಾವು ಶಿಕ್ಷಣ ಅವ್ರು ನಮ್ಗೆ ಕೇಳಿದ್ರು ನಾವು ತುರ್ಕಿಸ್ತಾ ಇದ್ದೇವೆ, ಆಮೇಲೆ ಎಕ್ಸಾಮ್ ಬರೀಸ್ತಾ ಇದ್ದೇವೆ. ಅದನ್ನ ಹೊರತಾಗಿ ನಿಜವಾಗಿ ಅದು ಇದು ಕಾಡಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಒಂದು 5 ದಿನ 6 ದಿನ ಅಥವಾ ಅದಕ್ಕಿಂತ ಜಾಸ್ತಿ ಮುಂಚೆ ಹೋಗಿದ್ದೇವೆ. ಕಾಡಲ್ಲಿ ಇರ್ತೇವೆ. ನಮ್ಮ ದಿನೇಶ್ ಹೊಳ್ಳ ಸರ್ ಅಂತ ಗೈಡ್ ಮಾಡ್ತಾರೆ ಅವರು. ಸ್ಟೂಡೆಂಟ್ಸ್ ಎಲ್ಲರೂ ಟೀಚರ್ಸ್ ಎಲ್ಲರೂ ಅಲ್ಲಿ ಹೋಗ್ತೇವೆ. ಅಲ್ಲಿ ಸ್ವಲ್ಪ ದಿನ ಇರ್ತೇವೆ. ಎನ್ವೈರನ್ಮೆಂಟ್ ಚೇಂಜ್ ಆದ ಕೂಡ ಒಂದು ಕಲಿಕೆ ಕ್ರಮ ಬೇರೆ ಆಗ್ತದೆ. ಅಲ್ಲಿ ಹೋಗಿ ಮಾತಾಡಿದಾಗ ಅದನ್ನು ಸ್ವೀಕಾರ ಮಾಡೋ ಕ್ರಮ ಕೂಡ ಡಿಫ್ರೆಂಟ್ ಆಗಿರ್ತದೆ ಅಂತ ಅಲ್ಲಿಂದ ನಾವು ಕಲೀಲಿಕ್ಕೆ ಸುಮಾರು ಇದೆಯಲ್ವಾ, ಸೊ ಅಲ್ಲಿ ಹೋಗಿ ಕಲಿತೇವೆ. ಅದೇ ನೀವು ಎಜುಕೇಶನ್ ಸ್ಟಾರ್ಟಿಂಗ್ ಅಲ್ಲಿ 1 to 9th ತನಕ ಏನೋ ಓದಿಲ್ಲ ಅಂತ ಏನೋ ವಿಷಯ ಗೊತ್ತಾಯ್ತು. ಏನಕ್ಕೆ ನೀವು ಓದಿಲ್ಲ? ಯಾವ ತರ ಅಷ್ಟು ದೃಢ ನಂಬಿಕೆ ಯಾವ ತರ ಬಂತದು? ಈಗ ನನ್ನ ಅಪ್ಪನಿಗೆ ಯಾರಾದ್ರೂ ನಿಮ್ಮ ಮಗಳೇ ನೀವು ಸ್ಕೂಲಿಗೆ ಹಾಕ್ಲಿಲ್ಲ ಅಂತ ಕೇಳಿದ್ರೆ ಅವ್ರು ಖಂಡಿತ ಅಂತ ತಪ್ಪು ನಾನು ಮಾಡುದಿಲ್ಲ ಅಂತ ಹೇಳ್ತಾರೆ. ನಾನು ಅಂತ ತಪ್ಪು ಮಾಡ್ಲಿಲ್ಲ ಅಂತ. ಅದು ಯಾಕೆ ಅವ್ರು ಹಾಗೆ ಹೇಳ್ತಾರೆ ಅಂತ ಅವರಲ್ಲೇ ಕೇಳ್ಬೇಕು. ಅದು ಬಿಟ್ರೆ ನಾನು ಓದ್ಲಿಲ್ಲ ಅಂತ ಅಲ್ಲ ಅದ್ರ ಅರ್ಥ. ನಾನು 6 ಟೆಕ್ಸ್ಟ್ ಬುಕ್ ಇಲ್ಲ, ನಾನು ಸ್ಕೂಲಿಗೆ ಹೋಗ್ಲಿಲ್ಲ. ಯಾವ ಕ್ಲಾಸ್ ತನಕ? ಯಾವ ಕ್ಲಾಸ್ ಹೋಗ್ಲಿಲ್ಲ. ಇಲ್ಲ, ನಾನು ಸ್ವರೂಪದಲ್ಲೇ ಕಲ್ತದ್ದು. ಸ್ವರೂಪದಲ್ಲಿ ಯಾವಾಗ ಕಲ್ತಿದ್ದು? ಯಾವ ಏಜ್ ಅಲ್ಲಿ? ನಾನು 2.5 ವರ್ಷ ಇರೋಗ್ಲಿಂದ ಜಾತ ಸ್ಟಾರ್ಟ್ ಮಾಡಿದ್ದೇನೆ. ಆಗ್ಲೇ ಬರೀತಿದ್ದೆ, ಆಗ್ಲೇ ಓದ್ತಿದ್ದೆ. ಯಾಕಂದ್ರೆ ನನ್ನ ಜೊತೆಗಿರೋರು ಬರೀತಿದ್ರು, ಓದ್ತಿದ್ರು. ಈಗ ಅದು ಕರ್ಕೊಂಡು ಹೋಗುದು ಅಂತ ಹೇಳಿದ್ರೆ ಜೊತೆಗಿರೋರು. ನೀವು ಮಾಮೂಲಿ ಈಗ ಸ್ಕೂಲ್ ಕಾಲೇಜ್ ಸಿಲೆಬಸ್ ಓದಿಲ್ಲ? ಅದನ್ನು ಈಗ ಒಂದು ಟೆಕ್ಸ್ಟ್ ಬುಕ್, ಈಗ ಅದು ನಂಗೊಂದು ಸ್ಟೋರಿ ಬುಕ್ ಇದ್ದಾಗೆ ಚಿಕ್ಕವಳಿದ್ದಾಗ ಓದಿ ಬಿಸಾಕ್ತಿದ್ದೆ, ಮುಗೀತು ಅಷ್ಟೇ. ನಾನು ಎಕ್ಸಾಮ್ ಬರ್ದಿದ್ರು 10th ಮಾತ್ರ ಪ್ರೈವೇಟ್ ಆಗಿ ಕೂತು ನಾನೇ ಬೋರ್ಡ್ ಎಕ್ಸಾಮ್ ಬರ್ದಿರೋದು. ಇನ್ ಮುಂದೆ ಅದಿಲ್ಲ, ನಾನು ಹಾಗೆ ಕಲ್ತಿರೋದು ಹಾಗೆ. ಈಗ ಎಲ್ಲ ಗೌರ್ಮೆಂಟ್ ಇದ್ದೇ ಅದು ಗೌರ್ಮೆಂಟ್. ನೀವು ಎಲ್ಲರೂ ಸ್ಕೂಲ್ಗೆ ಹೋಗ್ತಾರೆ, ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನನ್ನ ಮಾತ್ರ ಹೋಗಬೇಡ ಅಂತ ಪ್ರಾಬ್ಲಮ್ಮೇ ಆಗ್ಲಿಲ್ಲ. ಯಾಕಂದ್ರೆ ಸ್ವರೂಪದಲ್ಲಿ ನನ್ನ ಜೊತೆಗೆ 60 ಸ್ಟೂಡೆಂಟ್ಸ್ ಇದ್ರು, 80 ಸ್ಟೂಡೆಂಟ್ಸ್ ಇದ್ರು. ಅವ್ರ ಜೊತೆ ನಾನು ಡೈಲಿ ಟೂರ್ ಹೋಗ್ತಿದ್ದೆ, ಡೈಲಿ ಎಂಜಾಯ್ ಮಾಡ್ತಿದ್ದೆ. ನಮ್ಮ ಒಂದು ದಿನದ ಶೆಡ್ಯೂಲ್ ಹೇಗಿತ್ತಂದ್ರೆ ಬೆಳಗ್ಗೆ ಒಂದು ಯಕ್ಷಗಾನ, ಮೈಮ್, ರಂಗಗೀತೆ, ಜೊತೆಗೆ ಸಾಂಗ್ಸ್, ಕ್ವಿಜ್ ಕಾಂಪಿಟೇಷನ್, ಮಧ್ಯಾಹ್ನ ಮೇಲೆ ಸ್ವಲ್ಪ ಪೋರ್ಷನ್ ಕೂಡ ಕ್ಲಾಸ್ ಅಲ್ಲಿ ಇರುದಿಲ್ಲ, ನಾವು ಸುತ್ತಾಡ್ಕೊಂಡಿರ್ತೇವೆ. ಜೊತೆಗೆ ಸಂಜೆ ಅಗ್ರಿಕಲ್ಚರ್, ಆಮೇಲೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅನ್ನು ಕಲಿಯುವುದು. ಯಾವ್ದೆಲ್ಲ ಸಾಧ್ಯ ಆಗ್ತದೆ ಆ ಫೀಲ್ಡ್ ಅನ್ನೆಲ್ಲ ನನ್ನನ್ನು ಮುಟ್ಲಿಕ್ಕೆ ಬಿಟ್ಟಿದ್ದಾರೆ. ದಟ್ಸ್ ಫ್ರೀಡಮ್ ಅಂತ ಅನಿಸ್ತದೆ. ಸ್ಕೂಲಿಗೆ ಹೋದ್ರೆ ನಂಗೆ ಅದು ಸಿಗ್ತಿರ್ಲಿಲ್ಲ. ನಾನು ಕರ್ನಾಟಕದ ಒಂದು 1600 ಕೇಂದ್ರದಲ್ಲಿ ಪ್ರೋಗ್ರಾಮ್ ಕೊಡುವ ಅವಕಾಶ ಸಿಕ್ಕಿದೆ. ಒಂದು ಚಪ್ಪಾಳೆ ಒಂದು ಮಗನ ಎಷ್ಟು ಬೆಳೆಸ್ತದೆ ಅಂತ ಅದರಲ್ಲೇ ಹೇಳ್ಬೋದು. ಸೊ ಅದೊಂದು ತಾಕತ್ತು ಅಥವಾ ಕಾನ್ಫಿಡೆನ್ಸ್ ಅನ್ನು ಬೆಳೆಸಿಕೊಡೋದು ಸ್ವರೂಪ. ಹಾಗಾಗಿ ನಂಗೆ ಅದು ಯಾವ್ದು ಕೊರತೆ ಅಂತ ಅನಿಸ್ಲಿಲ್ಲ. ಈಗ ಸ್ವರೂಪ ವಿದ್ಯಾ ಕೇಂದ್ರದಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ತಗೊಂಡಿದ್ರ ಅಂದ್ರೆ ವಿದ್ಯಾಭ್ಯಾಸದ ಬಗ್ಗೆ ಯಾವ್ದೆಲ್ಲ ನೀವು ಪರಿಣಿತರಾಗಿದ್ರ, ಯಾವ ಸಬ್ಜೆಕ್ಟ್ ಬಗ್ಗೆ ಅಂತ ಹೇಳ್ಬೋದು? ನನಗೆ ಒಂದು ತುಂಬಾ ಖುಷಿಯ ವಿಷಯ ಅಂತಂದ್ರೆ, ಈಗ ನಾನೀಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿದ್ದೇನೆ, BA ಸೈಕಾಲಜಿ ಆ್ಯಂಡ್ ಮೀಡಿಯಾ ಕಮ್ಯುನಿಕೇಶನ್, ಮೀಡಿಯಾ ಸ್ಟಡೀಸ್. ನನಗೆ ಖುಷಿಯ ವಿಷಯ ಅಂದರೆ ಸ್ವರೂಪದ 10 ಮೆಮರಿ ಟೆಕ್ನಿಕ್ಸ್, ಇಫ್ ಯು ಅದರಲ್ಲಿ ಇನ್ವಾಲ್ವ್ ಆದರೆ ಆ ಟೆಕ್ನಿಕ್ಸ್ ನನಗೆ ತುಂಬ ಸುಲಭ ಆಗಿದೆ ಈಗ. ಹಾಗಾಗಿ ನಾಳೆ ಎಕ್ಸಾಮ್ ಇದೆ ಅಂತಂದರೆ ನಾನು ಇವತ್ತು ಟೆಕ್ನಿಕ್ಸ್ ಮಾಡ್ಕೊಳ್ತೇನೆ, ನಾಳೆ ಹೋಗಿ ಎಕ್ಸಾಮ್ ಬರೀತೇನೆ. ಹಿಂದಿನ ದಿನದಿಂದ ಕಷ್ಟಪಟ್ಟು ಓದಿ ಮುಗಿಸೋದು ಅಂತ ಆ ಟೆನ್ಷನ್ ಇಲ್ಲ ನನಗೆ ಅಂತ. ಸೊ ಇದು ಯಾವತ್ತಿಗೂ ಆ ಟೆನ್ಷನ್ ಇರೋದಿಲ್ಲ. ನನ್ನ ಹೈಯರ್ ಸ್ಟಡೀಸ್ಗೆ ಇರ್ಬೋದು ಅಥವಾ ಯಾವುದೇ ಥರದ ಎಕ್ಸಾಮಿನೇಷನ್ ನಾನು ತಗೊಳ್ಳೋದಿರ್ಬೋದು ಮುಂದೆ, ಅದೆಲ್ಲದಕ್ಕೂ ಈ ಟೆಕ್ನಿಕ್ಸ್ ತುಂಬ ಹೆಲ್ಪ್ ಆಗ್ತದೆ ಅಂತ. ಮರೀಲಿಕ್ಕೆ ಆಗದ ಟೆಕ್ನಿಕ್ಸ್. ಹೌದು, 10 ಮೆಮರಿ ಟೆಕ್ನಿಕ್ಸ್ ಇದೆ. ಫಸ್ಟ್ ಒಂದು ವಿಜುವಲ್ ಮೆಮರಿ ಆರ್ಟ್, ಆಮೇಲೆ ರೂಟ್ ಮ್ಯಾಪ್, ಆಮೇಲೆ ಫಸ್ಟ್ ಶಾರ್ಟ್ ನೋಟ್ಸ್, ಫೈನಲ್ ಶಾರ್ಟ್ ನೋಟ್ಸ್, ಕಾಂಪೋಸಿಷನ್ ಆರ್ಟ್ ಮತ್ತೆ ಅಂತ ತುಂಬ ಇದೆ. ಮೈಮ್, ಸಾಂಗ್, ಡ್ರಾಮಾ, ಆಮೇಲೆ ಲಾಸ್ಟಿಗೆ ಕೈ ಭಾಷೆ ಮೆಕ್ಕೆ ಭಾಷೆ ಅಂತ. ಅಂದ್ರೆ ಕೈಗೆ ಕೆಲಸದ ಭಾಷೆಯ ಶಿಕ್ಷಣ, ಮೆದುಳಿಗೆ ಕೆಲಸದ ಭಾಷೆಯ ಶಿಕ್ಷಣ ಅಂತ. ಅದರಲ್ಲಿ ಒಂದಿಷ್ಟು ಸಿಂಬಲ್ಸ್ ಅನ್ನ ಮಾಡ್ಕೊಂಡಿದ್ದೇವೆ. ಈಗ ನಂಬರಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟಪಡ್ತಿರೋದು, ಅದೆಲ್ಲ ನಮಗೆ ತುಂಬಾ ಈಸಿಲಿ. ಇದು ಎಷ್ಟು ದಿವಸದ ಕೋರ್ಸ್ ಅಂತ ಹೇಳ್ಬೋದು? ಎಷ್ಟು ದಿವಸ ಇದನ್ನು ಕಲಿಬೇಕು? ಎಷ್ಟು ಸಮಯ ನೀವು ಸ್ವರೂಪದಲ್ಲಿ ಇರ್ತೀರಿ ಅಷ್ಟು ದಿನ ನಿಮ್ಗೆ ಹೊಸ ಸಿಗ್ತಾ ಹೋಗ್ತದೆ. ಅದಕ್ಕೆ ನಾನೇ ಪ್ರೂಫ್. ಯಾಕಂದ್ರೆ ಈಗಲೂ ಇದ್ರು ನಾನು ಏನೋ ಒಂದು ಕಲಿತಾ ಇರ್ತೇನೆ. ಇದೊಂದು ಕಲಿಯೋ ವಾತಾವರಣ. ಅದನ್ನು ಹೊರತಾಗಿ ಒಬ್ಬ ಸ್ಟೂಡೆಂಟ್ ಕ್ಯಾಂಪಿಗೆ ಬಂದ್ರೆ 12 days ಅಲ್ಲಿ ಕೂಡ ಇದನ್ನ ಕಂಪ್ಲೀಟ್ ಮಾಡ್ಬೋದು. 12 ದಿನ 12 ದಿನ ಮಾಡ್ಬೋದು, 10 ದಿನದಲ್ಲಿ ಮಾಡ್ಬೋದು. ಅವರ ಸ್ವೀಕಾರ ಸಾಮರ್ಥ್ಯ ಹೇಗಿರ್ತದೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಬಟ್ ಅಷ್ಟರಲ್ಲಿ ಮುಗಿಸ್ಬೋದು. ಬಟ್ ಪೂರ್ತಿ ವರ್ಷ ಸಿಕ್ಕಿದಾಗ ಆ ಸ್ಟೂಡೆಂಟ್ ನಿಜವಾಗಿ ಹ್ಯಾವ್ ಅ ಚಾನ್ಸ್ ಟು ಅಂತ ನಾನು ಯಾರು ಅಂತ ಒಂದು ಪ್ರಶ್ನೆ ಇರ್ಬೋದು. ಈ ಥರದ ತುಂಬ ಸಿದ್ಧಾಂತದ ಪ್ರಶ್ನೆ ಇಟ್ಕೊಂಡಿದ್ದೇವೆ ನಾವು. ಅದಕ್ಕೆ ಉತ್ತರ ಕೊಡುವಷ್ಟು ಸಾಮರ್ಥ್ಯ ಒಂದು ಸ್ಟೂಡೆಂಟಿಗೆ ಬರ್ತದೆ. ತನ್ನನ್ನು ತಾನು ಯಾರಾಗಿ ತೋರಿಸ್ಕೊಳ್ಬೋದು ಜಗತ್ತಿಗೆ ಅನ್ನೋ ಆ ಮಟ್ಟಕ್ಕೆ ಒಂದು ಸ್ಟೂಡೆಂಟ್ ಅನ್ನು ಬೆಳೆಸ್ಬೋದು. ಮತ್ತೆ ನನಗೆ ಏನ್ ಲಾಭ ಆಗಿದ್ದಿ ಅಂತ ಕೇಳಿದ್ರಿ. ನನಗೆ ಕಮ್ಯುನಿಕೇಶನ್ ಸ್ಕಿಲ್ ಇಂದ ಹಿಡಿದು ಬರೆಯುವ ಸಾಮರ್ಥ್ಯ,
10ನೇ ವಯಸ್ಸಿಗೆ ಒಂದು ಪುಸ್ತಕ ಬರೆದಿದ್ದೆ. ಈಗ ಇನ್ನೊಂದು ಪುಸ್ತಕ ಬರಿತಾ ಇದ್ದೇನೆ. ಹೌದಾ? ಯಾವ ಸಬ್ಜೆಕ್ಟ್ ಬಗ್ಗೆ? ಅದು ಫ್ಯಾಂಟಸಿ ಕಥೆಗಳನ್ನ ಮಕ್ಕಳಿಗೆ ಬರ್ತಿರೋದು. ಇನ್ನು ಈಗ ಬರಿತಾ ಇರೋದು ಅದು ಕೌನ್ಸಿಲಿಂಗಿನ ಸಬ್ಜೆಕ್ಟ್. ಅಂದ್ರೆ ಅಪ್ಪ ಅಮ್ಮ ಇಬ್ರು ಕೌನ್ಸಿಲಿಂಗ್ ಫೀಲ್ಡ್ ಅಲ್ಲಿ ಇದ್ದವರು, ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತಾ ಬಂದದ್ದು. ಆ ಕ್ಷಣಗಳನ್ನ ನಾನು ಡೀಟೇಲ್ ಹಾಕಿ ಬರ್ದಿರೋದು. ಆದಿಯ ಪತ್ರ ಅಂತ ಹೇಳಿ ಒಂದು 53 ಪತ್ರಗಳಿದೆ ಅದ್ರಲ್ಲಿ. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವಂತಹ ಪತ್ರ ಅದು. ನಾನು ಒಪ್ಪಿಕೊಂಡು ಬರ್ದಿರೋದು ಅದು. ಮುಂಚೆ ಫ್ಯಾಂಟಸಿ ಬರ್ದಿರೋದು. ಈಗ ಯಾವುದೇ ರೀತಿ ಲೇಖನ ಇರ್ಬೋದು ಅದೆಲ್ಲ ಬರೆಯೋ ಸಾಮರ್ಥ್ಯ. ಜೊತೆಗೆ ನಾನೊಂದು ಆರ್ಟಿಸ್ಟ್, ಪೋರ್ಟ್ರೇಟ್ ಇಂದ ಹಿಡಿದು ಎಲ್ಲ ಕೈಂಡ್ ಆಫ್ ಆರ್ಟ್ಸ್ ಮಾಡ್ತೇನೆ. ಒನ್ ಆಫ್ ಇಟ್ ಅಂದ್ರೆ 10ನೇ ಕ್ಲಾಸ್ ಇರ್ಬೇಕಾದ್ರೆ ಇನ್ನು 2 ದಿನ ಇತ್ತು ಎಕ್ಸಾಮಿಗೆ. ಆಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದ್ದೆ. ತೋರಿಸ್ಬೇಕಿತ್ತು ನಂಗೆ, ಅಂದ್ರೆ ಚಿಕ್ಕ ವಿಷಯ ಅಂತ ಹೇಳಿ. ಸೊ 92% ಬಂತು 10th ಅಲ್ಲಿ. ಲಾಸ್ಟ್ ಒಂದು ತಿಂಗಳಲ್ಲಿ ಓದಿ ಕೂಡ. ಸೊ ಅದು ಆಗ ಏನು ಮಾಡಿದ್ದೆ ಅಂದರೆ 10ನೇ ಕ್ಲಾಸ್ನ ಕಂಪ್ಲೀಟ್ ಪೋರ್ಷನ್ ಅನ್ನ ಒಂದಿಷ್ಟು ದೊಡ್ಡ ಪೇಂಟಿಂಗ್ ಅಲ್ಲಿ ಫಿಲ್ ಮಾಡಿದೆ. 10ನೇ ಕ್ಲಾಸ್ ಸಿಲೆಬಸ್? ಹೌದು. ಎಷ್ಟು ಸಬ್ಜೆಕ್ಟ್ ಅದು? ಎಲ್ಲ ಒಂದು 10 ಟೆಕ್ಸ್ಟ್ ಬುಕ್, 6 ಸಬ್ಜೆಕ್ಟ್ಸ್. 6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ ಎಲ್ಲಾನು ಒಂದು ಸ್ಕೆಚ್ ಅಲ್ಲಿ, ಒಂದು ಡ್ರಾಯಿಂಗ್ ಅಲ್ಲಿ. ಅದು ಸ್ವರೂಪದ ಒಂದು ಟೆಕ್ನಿಕ್. ಆ ಟೆಕ್ನಿಕ್ ಅನ್ನ ಅಂದ್ರೆ ಅದನ್ನು ಅಷ್ಟು ಈಸಿಯಾಗಿ ನಾವು ತಗೋಬಹುದು ಅಂತ ಹೇಳ್ಬೋದಲ್ಲ. ಒಂದು ಡ್ರಾಯಿಂಗ್ ನೋಡ್ತಿದ್ದಾಗ ನಿಮ್ಗೆ ಇಡೀ ಸಬ್ಜೆಕ್ಟ್ ಬಂದ್ಬಿಡ್ತದ. ಈಗ ಮೇನ್ ಹೌದು. ಈಗ ಬರಹದ ಅಕ್ಷರಗಳು ನಿಮಗೆ ಕಾಣಿಸೋದಕ್ಕಿಂತ ಹೆಚ್ಚಾಗಿ ಎಕ್ಸಾಮ್ ಅಲ್ಲಿ ಕೂತಾಗ ಚಿತ್ರಗಳು ಕಾಣಿಸೋದು ಹೆಚ್ಚು. ಈಗ ಬ್ರೈನಿಗೂ ಕೂಡ ಅದು ಇಮೇಜಸ್ ಅನ್ನ ಕ್ಯಾಪ್ಚರ್ ಮಾಡೋದು ಜಾಸ್ತಿ ಅಂತ. ಸೈಕಲಾಜಿಕಲ್ ಹೇಳಿದ್ರೆ ಈಗ ಈಗ ನಾನು ಅಮ್ಮ ಅಂತ ಹೇಳಿದ್ರೆ ಅಕ್ಷರಕ್ಕಿಂತ ಜಾಸ್ತಿ ನನ್ನ ಅಮ್ಮನ ಮುಖ ನಂಗೆ ಕಣ್ಣೆದುರು ಬರೋದು ಬೇಕಲ್ಲ. ಸೊ ಹಾಗೆ ಇದು ಕೂಡ ಅಂತ ಚಿತ್ರಗಳು ಜಾಸ್ತಿ ಕಾಣ್ತವೆ. ದಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್ಸ್. ಇನ್ನು ಉಳಿದ ಟೆಕ್ನಿಕ್ಸ್ ತುಂಬಾ ಬೇರೆ ಬೇರೆ ರೀತಿಯಲ್ಲಿ. ಆಮೇಲೆ ನೀವು ವಿಶ್ವ ದಾಖಲೆ ಮಾಡಿದ್ರಿ ಅಂತ ಏನೋ ಹೇಳಿದ್ರಿ. ಯಾವ ಸಬ್ಜೆಕ್ಟ್ ಮೇಲೆ ವಿಶ್ವ ದಾಖಲೆ ಮಾಡಿದ್ದು? ನಾನು ಕೊರೋನಾ ಟೈಮಲ್ಲಿ 2 ಕೈಲಿ ಏಕಕಾಲಕ್ಕೆ ಬರೆದು 1 ನಿಮಿಷಕ್ಕೆ ಹೈಯೆಸ್ಟ್ ವರ್ಡ್ಸ್ ಅಂತ, ಅಷ್ಟು ವರ್ಡ್ಸ್ ಯಾರು ಬರ್ದಿರ್ಲಿಲ್ಲ. ಸೊ ಹಾಗೆ ಬರ್ದೆ. ಇನ್ನೊಬ್ರು 2 ಕೈಲಿ ಮಿರರ್ ಅಲ್ಲಿ ಬರ್ದಿದ್ರು, ಅದನ್ನ ಬೀಟ್ ಮಾಡಿದೆ ಯಾರು. ಅದಾದ ನಂತರ 20 ರೀತಿಯಲ್ಲಿ 2 ಕೈಲಿ ಬರಿತೇನೆ. ಅಂದ್ರೆ ಕನ್ನಡ ಭಾಷೆ, ಮಲಯಾಳ ಭಾಷೆ, ತುಳು, ಕೊರಿಯನ್, ಫ್ರೆಂಚ್, ಹಿಂದಿ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಬರಿತೇನೆ. ಅಂದ್ರೆ ಉಲ್ಟಾ, ಮಿರರ್, ಆ ತರದೆಲ್ಲ. ಮತ್ತೆ ಅದಕ್ಕೆ ನಾನು ಹೆಸರಿಟ್ಕೊಂಡಿದ್ದೇನೆ, ಯೂನಿಡೈರೆಕ್ಷನಲ್, ಅಪೋಸಿಟ್ ಡೈರೆಕ್ಷನ್. ನೀವು ಇದನ್ನ ಈ ಸಂಸ್ಥೆಯಿಂದ ಕಲ್ತಿದ್ದ ಅಥವಾ ನಿಮ್ಮ ಓನ್ ಟ್ಯಾಲೆಂಟ್ ಅಲ್ಲಿ ಕಲ್ತಿರ? ಆಬ್ವಿಯಸ್ಲಿ ಸಂಸ್ಥೆಯಿಂದ ಬಂದದ್ದು. ಯಾಕಂದ್ರೆ ನಮಗೆ ಸಂಸ್ಥೆಯಲ್ಲಿ ದಿನ ಎಡಕೈಯಲ್ಲಿ ಬರೀಲಿಕ್ಕಿತ್ತು. ಅದು ಬರೆಯೋದು ಕೂಡ ಚೆನ್ನಾಗಿದೆ ಒಂದು ರೀತಿ. ಅಂದ್ರೆ ಅದೊಂದು ಪ್ರಾಸೆಸ್ ಅಂತ ಹೇಳ್ಬೋದು. ಅಂದ್ರೆ ನಮಗೆ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಡೈಲಿ ನನ್ನ ತಂದೆ ಬಗ್ಗೆ ಬರೀಲಿಕ್ಕಿತ್ತು. ಒಂದು ವಾರ ತಂದೆ ಬಗ್ಗೆ ಬರಲಿಕ್ಕೆ ಇಮ್ಯಾಜಿನ್ ಮಾಡಿ ಅಂತ. ಒಂದು ತಂದೆ ಬಗ್ಗೆ ದಿನ ಬರಿತಾ ಹೋದ್ರೆ ಒಂದು ಕ್ಷಣಕ್ಕೆ ನಿಮ್ಗೆ ಅನಿಸ್ತದೆ ಖಾಲಿ ಆಯ್ತು ವಿಷಯ ಅಂತ ಯೋಚಿಸ್ತೇವಲ್ಲ. ಆ ಯೋಚಿಸುವ ಮೊಮೆಂಟ್ ನಮಗೆ ಅಪ್ಪ ಏನು ತಾಯಿ ಏನು ಅಂತ ಕಾಣ್ತೇವೆ. ಸೊ ಅಲ್ಲಿ ಕೂಡ ಇಮೋಷನಲ್ ಆಗಿ ಏನು ಹೇಳ್ತದೆ, ಇಮೋಷನಲಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾರೆ ಒಂದು ಸ್ಟೂಡೆಂಟ್. ಇಂಟೆಲಿಜೆನ್ಸ್ ಮಾತ್ರ ಅಲ್ಲದೆ. ಸೊ ಅದೆರಡು ಬ್ಯಾಲೆನ್ಸ್ ಆದಾಗ ಎಲ್ಲವೂ ಸಾಧ್ಯ ಆಗ್ತದೆ ಅಂತ ತೋರಿಸ್ಲಿಕ್ಕೆ. ಹಾಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ದು 2 ಕೈಯಲ್ಲಿ ಟ್ರೈ ಮಾಡ್ಬೋದು ಅಂತ ಅನ್ಸಿ ಹಾಗೆ ಪ್ರಾಕ್ಟೀಸ್ ಮಾಡಿರೋದು. ಈಗ ಈ ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಅಲ್ಲಿ ಬರೀತೀರಲ್ವಾ, ಅದು ನೀವು ಒಬ್ಬರೇನ ಈ ಸಂಸ್ಥೆಯಲ್ಲಿ ಬೇರೆ ಮಕ್ಕಳು ಎಲ್ಲರೂ ಬರೀತಾರೆ, ಸ್ಟೂಡೆಂಟ್ಸ್ ಎಲ್ಲರೂ ಬರೀತಾರೆ. ಹೊಸ ಬಂದ ಸ್ಟೂಡೆಂಟ್ಸ್ ಈಗ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆತರ? ಇಲ್ಲ, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಆಗ್ತದೆ ಫಸ್ಟ್ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ಶೈಲಿ ಇರುವ ಕಾರಣ ಯಾರು ಅದರಲ್ಲಿ ಮುಂದೆ ಹೋಗ್ಲಿಕ್ಕೆ ಬಯಸ್ತಾರೆ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಕೆಲವರಿಗೆ ಸಾಧ್ಯ ಆಗ್ತದೆ ಬೇರೆ ಬೇರೆ ಭಾಷೆ. ಎಷ್ಟು ಲ್ಯಾಂಗ್ವೇಜ್ ಕಲ್ತಿದ್ದೀರಾ? ಎಷ್ಟು ಲ್ಯಾಂಗ್ವೇಜ್ ಬರೀತಿದ್ದೀರಾ? ನಾನು ಕನ್ನಡ, ಇಂಗ್ಲಿಷ್, ಮಲಯಾಳಂ ಲಿಪಿ, ತುಳು ಲಿಪಿ, ಕೊರಿಯನ್, ಫ್ರೆಂಚ್, ಹಿಂದಿ, ಇಂಗ್ಲಿಷ್. ಇಷ್ಟು ಸಬ್ಜೆಕ್ಟ್ ಅಂದ್ರೆ ಈಗ ರೈಟ್ ಹ್ಯಾಂಡ್ ಅಲ್ಲಿ ಬರೆದ್ರೆ ಸೇಮ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೀತೀರಾ? ಅದಕ್ಕೆ ಮಿರರ್ ಅಂತ ಹೇಳ್ತೇವೆ. ಇಲ್ಲಿ ಬೇರೆ ವಿಷಯ ಕೂಡ ಬರೀತೇನೆ. ಅದಕ್ಕೆ ಹೆಟ್ರೋ ಲಿಂಗ್ವಿಸ್ಟಿಕ್ ಅಂತ ಹೆಸರು ಇಟ್ಕೊಂಡಿದ್ದೇನೆ. ಹಾಗೆ ಕೂಡ ಸಾಧ್ಯ ಆಗ್ತದೆ. ಒಂದು ಇಲ್ಲಿ ಕೊರಿಯನ್ ಇದ್ರೆ ಇಲ್ಲಿ ಇಂಗ್ಲಿಷ್ ಬರೀತೀರಾ, ಇಲ್ಲಿ ಇಂಗ್ಲಿಷ್ ಇದೆ ಅಲ್ಲಿ ಹಿಂದಿ ಬರೀತೀರಾ, ಅದು ಮಾಡ್ತೀರಲ್ವಾ? ತುಂಬಾ ಅದ್ಭುತವಾಗಿದೆ ವಿಷಯ ಅಲ್ವಾ? ಪ್ರಾಕ್ಟೀಸ್ ಅಲ್ಲಿ ಎಲ್ಲ ಸಾಧ್ಯ. ಇದನ್ನೆಲ್ಲ ಎಷ್ಟು ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ ಈ ತರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮತ್ತೆ ಎಲ್ಲ? 2 ವರ್ಷ. 2 ವರ್ಷದಲ್ಲಿ ಅಷ್ಟು? ಯಾಕಂದ್ರೆ ತುಂಬಾ ಸಮಯದಿಂದ ಎಡಕೈಲಿ ಬಂದ ಕಾರಣ ಅದಕ್ಕೆ ಅಷ್ಟು ಫ್ಲೂಯೆನ್ಸಿ ಬರ್ತದೆ. ಲೆಫ್ಟ್ ಹ್ಯಾಂಡ್ ಬರೆದ್ರೆ ಅದು ಬ್ರೈನ್ ಪವರ್ ಜಾಸ್ತಿ ಆಗ್ತದೆ ಅಂತವ್ರೆ. ಲೆಫ್ಟ್ ಹ್ಯಾಂಡ್ ಬರೆದ್ರೆ ಲೆಫ್ಟ್ ಅಲ್ಲಿ ಬರೆದ್ರೆ ರೈಟ್ ಹೆಮಿಸ್ಫಿಯರ್ ಗೆ ಜಾಸ್ತಿ ಹೆಲ್ಪ್ ಆಗ್ತದೆ. ಕ್ರಿಯೇಟಿವಿಟಿ ಸೈಡ್ ಹೆಚ್ಚು ಓಪನ್ ಅಪ್ ಆಗ್ತದೆ. ಆ ಬದಲಾವಣೆ ಗೊತ್ತಾಗ್ತಾ ಹೋಗ್ತದೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ. ಈಗ ನಿಮ್ಮ ಅನುಭವಗಳನ್ನ ಒಂದಷ್ಟು ಹಂಚ್ಕೊಂಡ್ರಿ. ನಮ್ಮ ಪ್ರೇಕ್ಷಕರಿಗೋಸ್ಕರ ಏನಾದರೂ ನಿಮ್ಮ ಇದ್ರ ಬಗ್ಗೆ ಮೆಮೊರಿ ಇದ್ವಾ ಅಥವಾ ಯಾವ್ದಾದ್ರು ಒಂದು ಡೆಮೋ ಒಂದಷ್ಟು ಕೊಡ್ಬೋದಾ? ಏನಾದರೂ ನಾವು ಸೆಪರೇಟ್ ವಿಡಿಯೋ ತೆಗಿಬೇಕಾಗ್ತದೆ ಇದರಲ್ಲಿ. ಬೇರೆ ಏನಾದರೂ ನಿಮ್ಮ ಸಂಸ್ಥೆ ಬಗ್ಗೆ ಏನಾದರೂ ಹೇಳೋದಿದ್ರೆ ಹೇಳ್ಬೋದು ನೀವು. ಪ್ರಶ್ನೆ ಇದ್ರೆ ಹೇಳಿ. ಪ್ರಶ್ನೆ ಇದ್ರೆ ಓಕೆ. ಈಗ ನಿಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ನೀವು ಕರೆಕ್ಟಾಗಿ? 25ಕ್ಕಿಂತ ಜಾಸ್ತಿ ಆಯ್ತು. ಅಂದ್ರೆ ಇದು ಆಕ್ಚುಲಿ ಸಂಸ್ಥೆಯ ಕಾನ್ಸೆಪ್ಟ್ ಸ್ವರೂಪ ಏನಿದೆ ಅದು
ಸ್ಕೂಲ್ ಅಷ್ಟೇ ಅಲ್ಲ, ಇಟ್ಸ್ ಅ ಕಾನ್ಸೆಪ್ಟ್, ಅದೊಂದು ಸಿದ್ಧಾಂತ. ಇದು ನನ್ನ ಅಪ್ಪನ ಒಂದು 40 ವರ್ಷದ ರಿಸರ್ಚ್ ಅವರ ಅನುಭವ ಇದೆ, ಬೇಸ್ ಆಗಿರೋದು. ರಿಸರ್ಚ್ ಇದೆ. ಅದು ಬಿಟ್ಟು ಸ್ವರೂಪ ಸ್ಟಾರ್ಟ್ ಮಾಡಿ 25 ವರ್ಷಕ್ಕಿಂತ ಹೆಚ್ಚಾಯ್ತು. ಮುಂಚೆ ಸ್ವರೂಪ ವಠಾರ ಅಂತ ಆರಂಭ ಆಯ್ತು, ಆಮೇಲೆ ಮಂಗಳೂರಿಗೆ ಬಂದೆವು, ಕುಂಜತ್ ಬೈಲಿಂದ ಮಂಗಳೂರು. ಮಂಗಳೂರಿಂದ ಅಲ್ಲಿ ಮಂಗಳೂರು ಹತ್ರ ಕಾರ್ ಸ್ಟ್ರೀಟ್ ಹತ್ರ ಇದ್ದೆವು, ಆಮೇಲೆ ಕುಲಶೇಖರ ಹೋಗಿ ಇವಾಗ ಪುತ್ತೂರಲ್ಲಿ ಕಂಪ್ಲೀಟ್ ಶಿಫ್ಟ್ ಆಗಿದೆ, ಮಂಗಳೂರಿಂದ ಪುತ್ತೂರು. ಈಗ ಬೆಳಿಗ್ಗೆ ನಾನು ಇದು ನೋಡಿದೆ, ಏನು ಕಲರ್ ಒಂದು ಹಚ್ಚಿ ಹಾಕೋದು, ಅದು ಯಾವ ತರ ಒಂದು ಕಾನ್ಸೆಪ್ಟ್ ಅದು? ಇದು ಒಂದು ಗಮ್ಮತ್ತಿನ ವಿಷಯ, ಕೈ ತೆಗೆದು ಹಚ್ಚಿ ಹಾಕುದು ಪೇಂಟ್ ಅನ್ನ. ಮತ್ತೆ ನಾವು ಗಮನಿಸಿದಲ್ಲಿ ಒಂದು ಸ್ಟೂಡೆಂಟ್ ಯಾವ ಕಲರ್ ಅನ್ನ ಚೂಸ್ ಮಾಡ್ತಾರೆ ಅಂತ, ಇದು ಅಪ್ಪ ಮತ್ತೆ ಅವರ ಗುರುಗಳು ಮೋಹನ್ ಸೋನಾ ಅಂತ ಹೇಳಿ ತುಂಬಾ ಸಮಯದಿಂದ ಸ್ಟಡಿ ಮಾಡ್ಕೊಂಡು ಬಂದಿರೋದಂತ ಕೇಳಿದ್ದೇನೆ. ಆ ಸ್ಟಡಿ ನಮಗೂ ಕೂಡ ಸ್ವಲ್ಪ ಹಂಚ್ತಾ ಇದ್ದಾರೆ. ಅದು ಏನಂದ್ರೆ ಕಲರ್ ಸೈಕಾಲಜಿ ಅಂತ ಹೇಳಿ, ಅಂದ್ರೆ ಕಲರ್ ಯಾರೋ ಒಬ್ಬ ಇಷ್ಟಪಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನೋ ವಿಷಯ ಇರ್ತದೆ, ಏನೋ ಕಾರಣ ಇರ್ತದೆ ಅಂತ ಹೇಳಿ ಅದನ್ನ ನಾವು ಸ್ಟಡಿ ಮಾಡ್ತೇವೆ. ಅವ್ರು ಯಾವ ಕಲರ್ ಇಷ್ಟಪಡ್ತಾರೆ ಅದು ಅವರ ಬಗ್ಗೆ ಹೇಳ್ತದೆ ಅಲ್ವಾ ಅಂತ. ಹಾಗಾಗಿ ಅದನ್ನ ಗಮನಿಸ್ತಾ ಇದ್ರು ಅಲ್ಲಿ ಟೀಚರ್ಸ್. ಸೊ ಅದನ್ನ ಗಮನಿಸಲಿಕ್ಕೋಸ್ಕರ ಹಾಗೆ ಮಾಡಿದ್ರು.